ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಆದಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಇದು ನೋಡಿ, ಸಿಂಪಲ್ಲಾಗಿ ಮಾಡ್ತಾ ಇರೋದು, ಜಾಸ್ತಿ ಏನು ಐಟಮ್ಸ್ ಹಾಕ್ತಾ ಇಲ್ಲ. ಅದಾದಮೇಲೆ ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾವು 15ರಿಂದ 20 ಎಗ್ ತೊಗೊಂಡಿದ್ದೀವಿ. ನಮ್ಮ ಮನೇಲಿ ಟೂರಿಸ್ಟ್ ಬಂದಿದ್ದರು, ಅವರಿಗೋಸ್ಕರ ಈ ಎಗ್ ಬುರ್ಜಿ ಮಾಡ್ತಾ ಇರೋದು. ನಮ್ಮದು ಕುದುರೆಮುಖ ಟ್ರೆಕ್ಕಿಂಗ್ ಇದೆ. ನೀವು ಸಹ ಬರಬೇಕು ಅಂತ ಹೇಳಿದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗು. ನಿಮಗೆ ಒನ್ ಡೇ ಫುಲ್ ಟ್ರೆಕ್ ಮಾಡಿ ಹೋಗ್ಬೋದು. ನೀವು ಆಲ್ರೆಡಿ ಕುದುರೆಮುಖ ಟ್ರೆಕ್ಕಿಂಗ್ ಏನಾದರೂ ಬಂದಿದ್ದರೆ ನೀವು ಹೇಗಿತ್ತು ಟ್ರೆಕ್ಕಿಂಗ್ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇದ್ದರೆ ರೆಫರ್ ಮಾಡಿ. ಕುದುರೆಮುಖ ಟ್ರೆಕ್ಕಿಂಗ್ ಚೆನ್ನಾಗಿದೆ, ಬಂದು ಹೋಗ್ಬೋದು. ಹಾಗೆ ಇಲ್ಲಿ ನೇತ್ರಾವತಿ ಟ್ರೆಕ್ಕಿಂಗ್ ಅಂತಲೂ ಇದೆ, ನೀವು ಅದನ್ನು ಟ್ರೆಕ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆದಷ್ಟು. ಇದು ಫ್ರೈ ಆಗಿ ಆದಮೇಲೆ ಆನಿಯನ್ ಹಾಕಬೇಕು. ಇಲ್ಲಿ ನಾವು 15ರಿಂದ 20 ಎಗ್ ತಗೊಂಡಿರೋದ್ರಿಂದ ಒಂದು 3ರಿಂದ 4 ಆನಿಯನ್ ಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಆದಮೇಲೆ ನಾವು ಒಂದು ಪಾತ್ರೆಗೆ ಎಗ್ನ ಈ ಥರ ಹಾಕಿರ್ತೀವಲ್ವ, ಅದನ್ನು ಈ ಫ್ರೈ ಮಾಡಿರೋ ಆನಿಯನ್ಗೆ ಹಾಕಬೇಕು. ಇದನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಿಕ್ಸ್ ಆಗಿ ಡ್ರೈ ಆಗೋದಕ್ಕೆ. ನಿಧಾನವಾಗಿ ಈ ಥರ ಫ್ರೈ ಮಾಡಿ. ಇದು ಫ್ರೈ ಆದಮೇಲೆ ಎಗ್ ಬುರ್ಜಿ ರೆಡಿ. ಇದನ್ನು ನೀವು ಚಪಾತಿಗೆ, ರೊಟ್ಟಿಗೆ ಹಾಕಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.